ಮೇ 24ರಂದು ನಡೆದ ಗೊಲ್ಲಹಳ್ಳಿಯಲ್ಲಿ ಗುರುವಂದನಾ ಸ್ನೇಹ ಸಮ್ಮೇಳನ ಹಾಗೂ ರಸಮಂಜರಿ ಕಾರ್ಯಕ್ರಮ. ದಿ ಡಾಕ್ಟರ್ ಅಂಪಣ್ಣ ಕುಟುಂಬಕ್ಕೆ ಹಾಗೂ ಶಿಕ್ಷಕರಿಗೆ ಅಳಿಯ ವಿದ್ಯಾರ್ಥಿಗಳಿಂದ ಅದ್ದೂರಿ ಸನ್ಮಾನ. ಶಿರಾತಾಲೂಕು ಗೊಲ್ಲಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಂಜುನಾಥ ಗ್ರಾಮಾಂತರ ಶಾಲೆಯಲ್ಲಿ ಅಳಿಯ ವಿದ್ಯಾರ್ಥಿಗಳ ವತಿಯಿಂದ ಭಾನುವಾರ ಗುರುವಂದನಾ ಸ್ನೇಹ ಸಮ್ಮೇಳನ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ದಿವಂಗತ ಡಾಕ್ಟರ್ ಅಂಪಣ್ಣ ಅವರ ಕುಟುಂಬದ ಸದಸ್ಯರಿಗೆ ಆತ್ಮೀಯ ಸ್ವಾಗತವನ್ನ ನೀಡಿ ಸನ್ಮಾನಿಸಲಾಯಿತು. ವೈದ್ಯಕೀಯ ವೃತ್ತಿಯೊಂದಿಗೆ ಸಮಾಜ ಸೇವೆಯನ್ನ ಜೀವನ ಧ್ಯೇಯವನ್ನಾಗಿಸಿಕೊಂಡಿದ್ದ ದಿವಂಗತ ಡಾಕ್ಟರ್ ಅಂಪಣ್ಣ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಎಂಬ ಉದ್ದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಶಾಲೆಯನ್ನ ನಿರ್ಮಿಸಿ ಉಚಿತ ಶಿಕ್ಷಣ ನೀಡುವ ಮಹತ್ವದ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಗ್ರಾಮೀಣ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಜನಸೇವೆಯನ್ನ ಸಲ್ಲಿಸಿದ್ದರು. ತಮ್ಮ ದ್ವಿತೀಯ ಪುತ್ರ ಡಾಕ್ಟರ್ ಮಂಜುನಾಥ್ ಅವರ ಹೆಸರಿನಲ್ಲಿ ಶ್ರೀ ಮಂಜುನಾಥ ಗ್ರಾಮಾಂತರ ಪ್ರೌಢಶಾಲೆಯನ್ನು ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಲ್ಲಿ ಡಾಕ್ಟರ್ ಅಂಪಣ್ಣ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಳಿಯ ವಿದ್ಯಾರ್ಥಿಗಳು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಸೌಭಾಗ್ಯ ಅಂಪಣ್ಣ, ಡಾಕ್ಟರ್ ಅಂಪಣ್ಣ ಅವರ ಹಿರಿಯ ಪುತ್ರ ಡಾಕ್ಟರ್ ಗೋಪಾಲಕೃಷ್ಣ ಹಾಗೂ ದ್ವಿತೀಯ ಪುತ್ರ ಡಾಕ್ಟರ್ ಮಂಜುನಾಥ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್, ಶಿಕ್ಷಕರಾದ ಶಿವಕುಮಾರ್, ಜಯಣ್ಣ, ಕುಮಾರ್, ತಿಮ್ಮರೆಡ್ಡಿ, ಕೃಷ್ಣಪ್ಪ, ಮಂಜುನಾಥ್, ರಂಗನಾಥಪ್ಪ, ರಂಗನಾಥ, ರಂಗಸ್ವಾಮಿ, ದೇವರಾಜುಡಿ, ರಂಗಶ್ಯಾಮಪ್ಪ, ರಾಜಣ್ಣ, ರಾಘವೇಂದ್ರ, ಶಿವಾನಂದ್, ಜನಾರ್ದನ್, ಹನುಮಂತರಾಯಪ್ಪ, ದೊಡ್ಡ ಓಬಳಯ್ಯ, ಪಾಟೀಲ್, ಜಯರಾಮ್, ಶಿವಾನಂದ ಅಳಕಿ, ತುಳಸಿರಾಮ್, ಮಂಜುನಾಥ ಸೇರಿದಂತೆ ಹಲವರು ಅಳಿಯ ವಿದ್ಯಾರ್ಥಿಗಳು ಹಾಜರಿದ್ದರು. ಇದೇ ವೇಳೆ ಜಗದೀಶ್, ರವೀಂದ್ರ, ಶಿವಕುಮಾರ್ ಸೇರಿದಂತೆ ಹಲವಾರು ಮುಖಂಡರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಹಾಗೂ ಡಾಕ್ಟರ್ ಅಂಪಣ್ಣ ಅವರ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿದ್ಯಾರ್ಥಿಗಳೇ, ಗೊಲ್ಲಹಳ್ಳಿಯ ಗ್ರಾಮಸ್ಥರೇ, ಎಲ್ಲರಿಗೂ ಈ ಸಮಾರಂಭದ ಶುಭಾಶಯಗಳು. ನನಗೆ ಅನಿಸುತ್ತೆ ಈ ಸಮಾರಂಭ ನೋಡ್ತಾ ಇದ್ರೆ ಇಡೀ ದೇವಲೋಕದ ಕೈಲಾಸವು ಅಥವಾ ವೈಕುಂಠವು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೀವು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಿಸಿದ್ದೀರಾ. ಅದರಿಂದ ನಿಮ್ಮ ಹಳೆ ವಿದ್ಯಾರ್ಥಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಶಂಕರ, ಗುರುವೇ ನಿಜವಾದ ಪರಬ್ರಹ್ಮ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮೊದಲು ನೀವು ತಂದೆ ತಾಯಿಯನ್ನ ಪೂಜಿಸಿ, ನಂತರ ಗುರುಗಳನ್ನ ಪೂಜಿಸಿ. ಗುರುಗಳನ್ನ ದೇವರ ಸಮಾನವಾಗಿ ನೋಡಿ. ಭಗವದ್ಗೀತೆಯಲ್ಲಿ ಒಂದು ಹೇಳಿದ್ರೆ ಯಸ್ಯ ಪ್ರಸಾದನ ಭಗವತ್ ಪ್ರಸಾದನ. ಅಂದ್ರೆ ನಾವು ಗುರುಗಳಿಗೆ ಶರಣಾದರೆ ಭಗವಂತನಿಗೆ ಶರಣಾದಂತೆ, ನಾವು ಗುರುಗಳಿಗೆ ಶರಣಾದರೆ ಭಗವಂತನಿಗೆ ಶರಣಾದಂತೆ. ಭಗವಂತನಿಗೆ ತೋರುವ ಗೌರವವನ್ನು ನಾವು ಗುರುಗಳಿಗೆ ತೋರಿಸಬೇಕು. ಗುರು ಎಂಬ ಒಂದು ಅದ್ಭುತವಾದ ಶಬ್ದ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಭೂಕಾರಶ್ಚ ಅಂಧಕಾರಸ್ತು, ಭೂಕಾರಸ್ಥ ನಿರೋಧಕಾರಸ್ತು, ಅಂಧಕಾರ ವಿನಾಶಿ ಗುರುವಿದ್ಯೆ ಬದಿಯತೆ. ಭೂಮು ಅಂದ್ರೆ ಭೂ ಅಂದ್ರೆ ಕತ್ಲೆ ಅಥವಾ ಅಂಧಕಾರ, ಅಜ್ಞಾನ. ರೂ ಎಂದರೆ ಕತ್ತಲೆಯಿಂದ ಬೆಳಕಿನತ್ತ ತೆಗೆದುಕೊಳ್ಳುವಂತದ್ದು, ಅಂದ್ರೆ ಅಜ್ಞಾನದಿಂದ ಜ್ಞಾನದತ್ತ ತೆಗೆದುಕೊಳ್ಳುವಂತಕ್ಕಂಥದ್ದು. ಸಂಸ್ಕೃತಿ, ಸಂಸ್ಕಾರ, ಮಾನವೀಯತೆ ಮೌಲ್ಯಗಳನ್ನು ಕಳಿಸ್ಕೊಡ್ತಕ್ಕಂಥ ಒಳ್ಳೆಯ ಶಿಕ್ಷಣಗಳನ್ನು ಕಳಿಸ್ಕೊಡ್ತಕ್ಕಂಥವನು, ವಿದ್ಯಾರ್ಥಿಯ ತಪ್ಪು ನಡೆ ನುಡಿಗಳನ್ನು ತಿದ್ದಕ್ಕಂಥವನು ಗುರು, ವಿದ್ಯಾರ್ಥಿಯ ಸಾಧನೆ ಗುರಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥವನು ಗುರು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಾಗರಿಕತೆ, ಸರಳತೆ ಕಲಿಸ್ಕೊಡ್ತಕ್ಕಂಥವನು ಗುರು. ನಮ್ಮ ತಂದೆಯವರು ಸಮೇತ ಹೇಳ್ತಿದ್ರು, ಒಂದು ವಾಕ್ಯ ಹೇಳ್ತಾ ಇದ್ರು, ಗುರುವಿನ ಗುಲಾಮನನ್ನಾಗ ತಗೊಳ್ಳಂತ
ದೊರೆಯದಣ್ಣ ಮುಗುತಿ ಅಂತ. ಗುರು ಬಿಟ್ಟ ಗುಲಾಮಗನಾಗುವ ತನಕ ಗುರು ದೊರೆಯದಣ್ಣ ಮುಗುತಿ ಅಂತ. ಇದರ ಬಂದರೆ ಅವಾಗ ನಮ್ಗೆ ಬಹಳಷ್ಟು ಜ್ಞಾಪಿಸ್ತಾ ಇದ್ರು. ಸೊ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರನ್ನು ಅವರು ಸದೆ ಪಡೆದು ಅರ್ಜುನ ವಿಜಯ ಪತಾಕೆ ಆಚರಿಸಬೇಕಾದ್ರೆ ಅದಕ್ಕೆ ಕಾರಣವಾಗಿ ನಿಂತು ಶ್ರೀಕೃಷ್ಣ ಪರಮಾತ್ಮ, ಅವರಿಗೆ ಗುರುವಾಗಿ ನಿಂತಿದ್ದು ಶ್ರೀಕೃಷ್ಣ ಪರಮಾತ್ಮ. ಅದೇ ರೀತಿ ಶ್ರೀರಾಮಚಂದ್ರ ಮರ್ಯಾದ ಪುರುಷನಾಗಲು ಕಾರಣ ಅವರ ಗುರುಗಳಾದ ವಸಿಷ್ಠ. ಅದೇ ರೀತಿ ಚಂದ್ರಗುಪ್ತ ಮೌರ್ಯ ರಾಜ್ಯ ಕಟ್ಟುವ ಅವಕಾಶ. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಇಲ್ಲಿ ಅರಳಲಿ. ಅವರ ಗುರುಗಳಾದ ಚಾಣಕ್ಯ ಸುಮಾರು 30 ದೇಶದ ಗ್ಲೋಬಲ್ ಹಾನರ್ ಪಡೆದಂತಹ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಲೋಬಲ್ ಲೀಡರ್ ಆಗೋದಕ್ಕೆ, ಅಂದ್ರೆ ವಿಶ್ವ ನಾಯಕರಾಗೋದಕ್ಕೆ ಅವರ ಗುರುಗಳಾದ ದಯಾನಂದ ದಾಸಗಿರಿ ಮತ್ತು ನಮ್ಮ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರಣ. ನಮ್ಮ ಸನಾತನ ಧರ್ಮವನ್ನು ಎತ್ತಿ ತೋರಿಸ್ತಿರ್ತಕ್ಕಂಥ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಯೋಗಿ ಆದಿತ್ಯನಾಥ್ ಅವರು ಉತ್ತಮ ಮುಖ್ಯಮಂತ್ರಿ ಆಗದ ಕಾರಣ ಅವರೊಬ್ಬರಿಗೆ ಗುರು ಕಾರಣ ನಮ್ಮ ನರೇಂದ್ರ ಮೋದಿ ಅವರು. ಇದನ್ನೆಲ್ಲ ನೋಡ್ತಾ ಹೋದ್ರೆ ಪ್ರತಿಯೊಬ್ಬ ಯಶಸ್ವಿನ ವಿದ್ಯಾರ್ಥಿಯ ಹಿಂದೆ ಗುರು ಎಂಬ ಒಬ್ಬ ಶಿಲ್ಪಿ ಇದ್ದೇ ಇರುತ್ತಾನೆ. ನಾವು ಮಕ್ಕಳಿಗೆ ಬರೇ ಉತ್ತಮ ಅಂಕಗಳನ್ನೇ ತೆಗೆಯೋದು ಮಾತ್ರವೇ ಕಲಿಸಬಾರದು, ಅದ್ರ ಜೊತೆಗೆ ಬದುಕು ಅಂದ್ರೆ ಏನೋ ಕಲಿಸ್ಬೇಕು. ತಂದೆ, ತಾಯಿ, ಅಣ್ಣ, ತಂಗಿ, ಅಜ್ಜಿ, ತಾತಂದಿರ ಸಂಬಂಧವನ್ನು ಅವ್ರಿಗೆ ತಿಳಿಸ್ಬೇಕು. ಬೇಕಾಬಿಟ್ಟಿ ಚೆಲ್ಲುವ ಅನ್ನದ ಮಹತ್ವದ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು. ಕೋಪ ಮತ್ತು ಜಗಳ ಬಂದಾಗ ಹೇಗೆ ತಾಳ್ಮೆ ಸಹನೆಯಿಂದ ನಾವು ವರ್ತಿಸ್ಬೇಕು ಅನ್ನೋದನ್ನ ಕಲಿಸ್ಬೇಕು. ಹಿರಿಯರ ಜೊತೆ ಹೇಗೆ ಮಾತಾಡ್ಬೇಕಂತ ನಾವು ಕಲಿಸ್ಬೇಕು. ನಮ್ಮ ದೇಶದ ಗಡಿ ಕಾಯ್ತಕ್ಕಂತಹ ಸೈನಿಕರ ಬಗ್ಗೆ ನಾವು ತಿಳಿಸ್ಬೇಕು. ನಮ್ಮ ಹಿಂದೂ ಧರ್ಮದ ಬಗ್ಗೆ ಹೇಳ್ಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನು ಓದಲು ತಿಳಿಸ್ಬೇಕು. ನಮ್ದು ಹಿಂದೂ ಧರ್ಮ ಸನಾತನ ಧರ್ಮ, ಮಾನವ ಧರ್ಮ, ಸತ್ಯ ಧರ್ಮ, ಪ್ರಪಂಚದಲ್ಲಿ ಉದ್ಭವವಾದ ಮೊದಲನೇ ಧರ್ಮನೇ ನಮ್ಮ ಹಿಂದೂ ಧರ್ಮ. ಆದ್ರೆ ಈಗ ಏನಾಗಿದೆ, ನಮ್ಮ ಪ್ರಪಂಚದಲ್ಲಿ 195 ರಾಷ್ಟ್ರಗಳಿದ್ದಾವೆ. ಅದರಲ್ಲಿ 135 ಕ್ರಿಶ್ಚಿಯನ್ ರಾಷ್ಟ್ರಗಳು, ಇನ್ನು 55 ಮುಸ್ಲಿಂ ರಾಷ್ಟ್ರಗಳು, ಇನ್ನು ಉಳಿದಿರೋದು 2 ಹಿಂದೂ ರಾಷ್ಟ್ರಗಳು, ಒಂದು ಭಾರತ ಮತ್ತು ನೇಪಾಳ. ಸೊ ಪ್ರಪಂಚದಲ್ಲಿ ಇರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಬರೀ 12%. ಆದ್ರಿಂದ ನಾವು ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು. ಭಗವದ್ಗೀತೆ ಪುಸ್ತಕವನ್ನು ಶಾಲೆಯಲ್ಲಿ ಅಳವಡಿಸಬೇಕು. ಹಿಂದೂ ಎದ್ದರೆ ದೇಶ ಎದ್ದೇಳುತ್ತೆ, ಹಿಂದೂ ಎದ್ದರೆ ದೇಶ ಎದ್ದೇಳುತ್ತೆ. ಸೊ ನಾವು ಈ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಮಂಜುನಾಥ ಗ್ರಾಮಾಂತರ ಪ್ರೌಢಶಾಲೆ ಪ್ರಾರಂಭಕ್ಕಿಂತ ಮುಂಚೆ ಚಂದ್ರ ವಿದ್ಯಾಸಂಸ್ಥೆ ಅವರು ಯಾರೋ ಬಂದಿಲ್ಲಿ 1992 ಹೈಸ್ಕೂಲ್ ಓಪನ್ ಮಾಡೋರು. ಅವ್ರು ನಡ್ಸಕ್ಕಾಗ್ಲಿಲ್ಲ, 1 ವರ್ಷ ಬಿಟ್ಬಿಟ್ಟು ಹೊರಡೋರು. ಅದಂದ್ರೆ ನಮ್ಮ ತಂದೆಯವರು ಇದನ್ನ ಈ ಶಾಲೆ ನಾವು ಪ್ರಾರಂಭ ಮಾಡಿದ್ರು. ನಮ್ಮ ತಮ್ಮ ಇದ್ದ, ಅವನ ಹೆಸರು ಮಂಜುನಾಥ್ ಅಂತ. ಸೊ ಹಂಗಾಗಿ ಅವನ ಹೆಸರು ಮಂಜುನಾಥ್ ಗ್ರಾಮಾಂತರ ಪ್ರೌಢಶಾಲೆ ಅಂತ ಇದ್ರು. ಇದು 1993 ನಾವು ಪ್ರಾರಂಭ ಮಾಡೋದು ಅನಿಸುತ್ತೆ. ಸುಮಾರು 10 ವರ್ಷಕ್ಕೂ ಹೆಚ್ಚು ನಾವು ಯಾವುದೇ ವಿದ್ಯಾರ್ಥಿಗಳಿಂದ ಶುಲ್ಕವನ್ನ ತಗೊಂಡಲೇ ತಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಸ್ಕೂಲ್ ನಡೆಸಿದ್ವಿ. ನಂತರ 1995 ಸರ್ಕಾರಿ ಶಾಲೆಗೆ ವರ್ಗಾವಣೆ ಮಾಡಿದ್ವಿ. ಸೊ ಮಂಜುನಾಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 1000 ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ. ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಒಳ್ಳೆ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಈ ದಿನ ಈ ಹಳೆ ವಿದ್ಯಾರ್ಥಿಗಳ ಮಂಜುನಾಥ್ ಮತ್ತು ಅವರ ಸ್ನೇಹಿತರು ಈ ಶಾಲೆಯಲ್ಲಿ ಎಲ್ಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ಮತ್ತು ಶಿಕ್ಷಕರನ್ನೆಲ್ಲ ಮತ್ತೆ ಕಲೆ ಹಾಕಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಸಂತೋಷ. ಈ ನಮ್ಮ ಡಾಕ್ಟರ್ ಕುಟುಂಬದಿಂದ ಅವರಿಗೆಲ್ಲರಿಗೂ ಶುಭ ಹಾರೈಸ್ತಿದ್ದೀನಿ. ಬಳ್ಳಳ್ಳಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಲಿ, ಶಾಲಾ ವಾರ್ಷಿಕೋತ್ಸವ ಮಾಡ್ಲಿ, ರಸವಂಜರಿ ಮಾಡಿ, ಗೃಹೋದನ ಕಾರ್ಯಕ್ರಮ ಯಾವುದೇ ಮಾಡಿದ್ರು ಸಮೇತ ನಮ್ಮ ತಂದೆಯವ್ರನ್ನ ಫೋಟೋ ಹಾಕಿ ಅವರ ಸಮಾಜ ಸೇವೆ, ಅವರ ಆದರ್ಶಗಳನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಕುಟುಂಬಕ್ಕೆ ಬಹಳ ತುಂಬಾ ಸಂತೋಷ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಬಳ್ಳಳ್ಳಿ ಗ್ರಾಮಸ್ಥರಿಗೆ ನಮ್ಮ ಕುಟುಂಬದಿಂದ ಗೌರವ ಸಲ್ಲಿಸುತ್ತೇನೆ. ಸಿರಾ ತಾಲೂಕಿನ ಗೊಲ್ಲಳ್ಳಿ ಗ್ರಾಮದಲ್ಲಿ 98-99ನೇ ಸಾಲಿನಿಂದ ಇದ್ದಂತಹ ಎಲ್ಲ ಸಹ ಶಿಕ್ಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಭಾಳ ಹಬ್ಬದ ರೀತಿಯಲ್ಲಿ ಇವತ್ತು ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಹಳೆಯ ಸೀನಿಯರ್ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಸೇರಿದ್ದಾರೆ. ಶಿಕ್ಷಕರೆಲ್ಲರೂ
ಮತ್ತು ಗ್ರಾಮಾಂತರ ಪ್ರೌಢಶಾಲೆ ಇದ್ದಂಥ ಆ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಯಲ್ಲಿದ್ದಂತಹ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿರುವಂಥ ಈಗ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಎಲ್ಲ ಒಂದು ಹಬ್ಬದ ವಾತಾವರಣಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಉತ್ತಮವಾಗಿ ನಡೆಸ್ಕೊಡ್ಬೇಕಂತೇಳಿ ಆಯೋಜನೆ ಮಾಡಿದಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಊರಿನ ಗ್ರಾಮಸ್ಥರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಎಲ್ಲ ಆತ್ಮೀಯ ಗೊಲ್ಲಳ್ಳಿ ಹಳೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕ ವರ್ಗದವರು ಮತ್ತು ನಾಗರಿಕರಲ್ಲಿ ಮನವಿಯನ್ನು ಮಾಡ್ಕೊತ ಈ ದಿನ ಖಂಡಿತ ಗುರು ವೃಂದದವರಿಗೆ ನಾವು ಸಲ್ಲಬೇಕಾಗಿರ್ತಕ್ಕಂಥ ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಈ ಒಂದು ಇದನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ. ನಾನು 98-99ರಲ್ಲಿ ಒಂದೊಂದು ಸಂದರ್ಭದಲ್ಲಿ ನನಗೆ ಡಾಕ್ಟ್ರು ಇನ್ನೂ ಅಷ್ಟೊಂದು ಗೊತ್ತಿರಲಿಲ್ಲ. ಆ ಸಂದರ್ಭ ನಾನು ಒಂದ್ಸರಿ ಪಾಠ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವ್ರು ಬಂದ್ಬಿಟ್ಟು ಹಿಂದ್ಗಡೆ ಸೀಮೆದಲ್ಲಿ ಕಡಿತಾ ಇದ್ರು. ನಾನು ಯಾರೋ ಬೇರೆ ಇರಬೇಕು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಮಾಸ್ಟ್ರೇ ಕಳಿಸಿ ಹುಡುಗರನ್ನ ಎಲ್ಲ ಎತ್ತಾಕಿ ಅಂದರು. ಅವಾಗ ನಾನು ಹೆಡ್ಮಾಸ್ಟರ್ ಸರ್ ಯಾರೋ ಕರಿತಾವ್ರೆ ಅಂದ್ವಿ. ಅಯ್ಯೋ ಡಾಕ್ಟ್ರು ಅಂದರು. ಖಂಡಿತನ ಅವಾಗ ಎಷ್ಟೊಂದು ನನಗೆ ಸಂತೋಷ ಆಯಿತು ಅಂದರೆ, ಒಬ್ಬರು ವೈದ್ಯರಾಗಿ ಸಾಮಾನ್ಯ ಜನಗಳಂತೆ ನಾವು ಮಕ್ಕಳಿಗೆ ಹಾವು ಬರ್ತವೆ, ಚೇಳು ಬರ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ಕಡಿತ ಸಂದರ್ಭದಲ್ಲಿ ಅವಾಗ ನನಗೆ ತುಂಬ ಇದಾಯಿತು. ಹೌದಲ್ವಂತ ತಕ್ಷಣಿಗೆ ನಾನು ಬಂದ್ಬಿಟ್ಟೆ. ನಾವು ಕುಡಿದು ತಗೊಂಡು ಅವ್ರ ಜೊತೆಗೆ ನಾವು ಸಹಿತನ ಆ ಗಿಡನೆಲ್ಲ ಕಡ್ದಾಕ್ತಕ್ಕಂಥದ್ದು ಮಾಡಿದ್ವಿ. ಆಮೇಲೆ ಎರಡನೇದಾಗಿ ಒಂದ್ಸರಿ ಗಾಡಿನಲ್ಲಿ ಬರ್ತಾ ಇದ್ವಿ. ಬರಬೇಕಾದ್ರೆ ರೋಡಲ್ಲಿ ಒಂದು 2-3 ತಗ್ಗುಗಳಿದ್ದಾವೆ. ಆ ಹೊಲ್ದ ಇರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಆದು ಆಗ್ತಾ ಇದ್ದಾರೆ. ತಕ್ಷಣಿಗೆ ನಾವು ಬಂದ ತಕ್ಷಣಕ್ಕೆ ಗೊತ್ತಾಯ್ತು. ಅವಾಗ ಡಾಕ್ಟ್ರು ಅಂತ ಗೊತ್ತಾಯ್ತು. ನಾವು ಇಳಿದ್ಬಿಟ್ಟು ನಾವು ಗಾಡಿ ಆಫ್ ಮಾಡಿ ನಾವು ಹಲವಾರು ಗುಂಡಿಗಳಿಗೆಲ್ಲ ಹಾಕಿ ಬರ್ರಿ ನೋಡಿ ಎಷ್ಟೊಂದು ಇದ್ದಾವೆ, ಯಾರು ಗಮನ ಹರಿಸಿದಲ್ಲ, ಬನ್ನಿ ಗುಂಡಿಗಳಿದೆ ಅಂತ ಹೇಳಿ ಅಂತಹ ಸಮಾಜ ಸೇವೆ ಮಾಡ್ತಕ್ಕಂಥ ನಾವು ವ್ಯಕ್ತಿಯನ್ನ ಕಂಡಿದ್ದೀವಿ ಅಂತಂದ್ರೆ ಖಂಡಿತ ಈ ಒಂದು ನಮ್ಮ ಹಂಪಣ್ಣ ವೈದ್ಯರು ಖಂಡಿತ ಅವ್ರು ನಮ್ಮ ಜೀವನದಲ್ಲಿ ಮರೀಲಿಕ್ಕಾಗಲ್ಲ. ಆ ಒಂದು ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಇದರಲ್ಲಿ ಅವರು ಸಾಕಷ್ಟು ಹೆಸರನ್ನು ಮಾಡಿದ್ವಿ. ನಮ್ಮ ಜಿಲ್ಲೆನಲ್ಲೇ ಸಾಕಷ್ಟು ಹೆಸರುವಾಸಿ ಮಾಡಿರ್ತಕ್ಕಂಥ ಖ್ಯಾತ ವೈದ್ಯರಾಗಿರ್ತಾರೆ. ಅವರಿಗೆ ದೇವರು ಒಳ್ಳೆಯ ಉತ್ತಮವಾದಂಥ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ 2 ಮಾತುಗಳು ಮುಕ್ತಾಯ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.